ಗೃಹ ಮಂತ್ರಿಗಳಿಗೆ ಕಾನೂನಿನ ಅರಿವಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಗೃಹ ಮಂತ್ರಿಗಳಿಗೆ ಕಾನೂನಿನ ಅರಿವಿದೆ ಅಂತ ನಮ್ಮ ಸ್ನೇಹಿತರು ಅಂದ್ಕೊಂಡಿದ್ದು ಅವ್ರಿಗಿಲ್ಲ ಅನ್ನಿಸ್ತಾ ಇದೆ. ಈಗ ಒಬ್ಬ ಗೃಹ ಮಂತ್ರಿಯಾಗಿ ಈ ರೀತಿಯ ಮಾತುಗಳನ್ನ ಹೇಳುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. KR ನಗರದಲ್ಲೂ ಆಗಿದೆ ಅದು. ಇದು ರಾಮನಗರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಿಟ್ಟರೆ ಇಡೀ ರಾಜ್ಯದಲ್ಲಿ ಈ ಥರ ಆಗ್ತಾ ಇದೆ. KR ನಗರದಲ್ಲೂ ಆಗಿದೆ, ಬೇರಿಯಾದಲ್ಲೂ ಆಗಿದೆ. ನೋಡಿ, ಇನ್ನೊಂದು ಭಾಳ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ ಮ್ಯಾಪಿಂಗ್ಗೆ ಹೋದಂಥ ಸಂದರ್ಭದಲ್ಲಿ ಕೃಷ್ಣರಾಜನಗರದಲ್ಲಿ 4 ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ. ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಊರಿನಲ್ಲಿ ಒಂದು ಮತಗಟ್ಟೆನಲ್ಲಿ 1,000 ಜನ ಮತದಾರರು ಇರ್ತಾರೆ. ಅವರು ಸತ್ತಿರೋರ್ನು ಕೂಡ ಅವ್ರ ಮನೆಯಲ್ಲಿ ಸತ್ತಿದ್ದಾರೆ ಅಂಥೇಳಿ ಮ್ಯಾಪಿಂಗ್ನಲ್ಲಿ ಮಾಡ್ತಾಯಿದ್ದಾರೆ. ಈಗಲೇ ಡಿಲೀಷನ್ ಮಾಡಲ್ಲ, ನೆಕ್ಸ್ಟ್ ಮಾಡ್ತಾರೆ. ಆದರೆ ಅಲ್ಲಿ ಮತದಾರರಿರೋದು 118 ಜನ ಮತದಾರರಿರೋದು. ನೋಡಿ, ಇಲ್ಲಿ ಒಂದು ಬೂತು ನಿರ್ಲೆನಲ್ಲಿ 118 ಜನ ಒಂದು ಬೂತಲ್ಲಿ ಮತದಾರರಿದ್ದರೆ 100% ಅಂಥೇಳಿ ಮ್ಯಾಪಿಂಗ್ ಆಗ್ಬೋದು. 100 ಸಿಕ್ಕಿದ್ದಾರೆ, 118 100.4 ಆಗಕ್ಕೆ ಸಾಧ್ಯನಾ? ನನಗದು ಗೊತ್ತಾಯ್ತಾ ಇಲ್ಲ. ಮತದಾರರಿರೋದೇ 1,118, 1,134 ಹೆಂಗೆ ಆಗಕ್ಕೆ ಸಾಧ್ಯ? ಅಲ್ಲಿ 100% ಮ್ಯಾಪಿಂಗ್ ಅಂತ ತೋರಿಸಿಲ್ಲ ಅವರು. 100 ಪಾಯಿಂಟ್ ಸಮಥಿಂಗ್ ಅಂತ ತೋರಿಸ್ತಾರೆ. ನನಗೆ ಗೊತ್ತಾಗಲಿಲ್ಲ. ಮತದಾರ ಪಟ್ಟಿಲೇ ಅವನು ಇಲ್ಲದೆ ಇದ್ದಾಗ ಅಲ್ಲಿ ಸೇರಿಸ್ಲಿಕ್ಕೆ ಹೆಂಗೆ ಸಾಧ್ಯ? ನಾನು ಕೊಡ್ತೀನಿ ನಿಮಗೆ. ಆ ರೀತಿ 3 ಬೂತಲ್ಲಿದೆ. ಮತದಾರ ಪಟ್ಟಿಲಿ ಇರ್ತಕ್ಕಂಥವ್ರಿಗಿನ್ನ ಇವ್ರ ಮ್ಯಾಪಿಂಗು ಇನ್ನೂ ಹೆಚ್ಚಾಗುತ್ತೆ. ಅದು ಹೇಗೆ ಸಾಧ್ಯ ಅನ್ನೋದು ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಚುನಾವಣಾಧಿಕಾರಿ, ತಾಲೂಕು ದಂಡಾಧಿಕಾರಿ ಜೊತೆ ಮಾತಾಡಿದಾಗ ಅವರೇನು ಹೇಳಿದ್ರು, ಸರ್ ಅವರು ಈಗ ಮುಂದಕ್ಕೆ ಯಾರನ್ನು ಸೇರಿಸ್ಬೇಕು ಮೋಸ್ಟ್ಲಿ ಅವ್ರನ್ನ ಬರ್ಸ್ಬಿಟ್ಟಿದ್ದಾರೆ ಅದು. ಇದು ಆಮೇಲೆ ಈ ಕಾಂಗ್ರೆಸ್ನವರು SIR ವಿಚಾರ ಬಂದ ತಕ್ಷಣ ಯಾಕೆ ಗೃಹ ಮಂತ್ರಿ ಜಸ್ಟಿಫೈ ಮಾಡಕ್ಕೆ ಹೋಗ್ತಾರೆ? ಬೇರೆ ಯಾರು ಮಾಡ್ತಾ ಇಲ್ಲ. ಯಾಕೆ ಭಯ ಕಾಂಗ್ರೆಸ್ನವ್ರಿಗೆ? ನಿಜವಾದಂಥ ವೋಟರ್ ಲಿಸ್ಟು ಮತದಾರ ಪಟ್ಟಿಲಿ ಉಳ್ಕೊಂಡ್ರೆ ಅಥವಾ ಯಾರ್ದು ಬಿಟ್ಟೋಗಿದ್ರೆ ಸೇರ್ಸೋ ಕೆಲಸ ಮಾಡಿಸಿ. ಅದೇ SIR ಕಂಡ ತಕ್ಷಣ ನೀವು ಭಯಕ್ಕೆ ನಿಮ್ಮ ಪಾತ್ರ ಇತ್ತು ಹಂಗಾದ್ರೆ ಎಕ್ಸ್ಟ್ರಾ ವೋಟರ್ಸ್ ಇರೋಕ್ಕೆ? ನೋಡಿ, ನಮ್ಮಲ್ಲಿ 23ನೇ ವಾರ್ಡ್ ಅಂತೇಳಿ KR ನಗರ ಟೌನಲ್ಲಿ ಇದೆ. 167
ಮತದಾರರು ಇನ್ನೂ ಸಿಕ್ಕಿಲ್ಲ. 167 ಇರದೆ ಓಟು 1000 ಓಟ್ಗೆ 167 ಮತದಾರರು ಇನ್ನೂ ಕೂಡ ನಮಗೆ ಫೈಂಡ್ ಔಟ್ ಆಯ್ತಾ ಇಲ್ಲ. ಆದರೆ ಅವರು ಲಾಸ್ಟ್ ಅಸೆಂಬ್ಲಿನಲ್ಲಿ ಮತದಾನ ಮಾಡಿದ್ದಾರೆ. ಇವರು ಎಲ್ಲಿಂದ ಬಂದರು, ಈಗ ಎಲ್ಲಿಗೆ ಹೋದರು? ಮುಂದೆನಾರು ಪಾರದರ್ಶಕವಾಗಿ ಚುನಾವಣೆಗಳು ಆಗಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.